ಇನ್ನು ಜಯನ್ ಟಿ ಈ ಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪಾತ್ರಧಾರಿಯೂ ಕೂಡ ಹೌದು, ಜೊತೆಗೆ ಸೂತ್ರಧಾರಿಯಲ್ಲಿ ಈತನು ಕೂಡ ಇದ್ದ. 2 in 1 ಕ್ಯಾರೆಕ್ಟರ್. ಈ ಜಯನ್ ಕುಟುಂಬದ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ಹಿನ್ನೆಲೆಯಲ್ಲಿ ಮಹಿಳೆ ಮಹಾಲಕ್ಷ್ಮಿಗೆ ಜಯನ್ ಪುತ್ರನಿಂದ ಕೊಲೆ ಬೆದರಿಕೆ ಬಂದಿದೆ ಅಂತ ಬಾಗಲಗುಂಟೆ ಪೊಲೀಸ್ ಠಾಣೆಗೆ ಮಹಿಳೆ ಮಹಾಲಕ್ಷ್ಮಿ ಅವರು ಇದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಲ್ರೆಡಿ. ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಜಯನ್ ಕುಟುಂಬದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು ಇವರೇ ಅಂತ ಹೇಳಿ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಅವರಿಗೆ ಈಗ ಜೀವ ಬೆದರಿಕೆಯ ಥ್ರೆಟನಿಂಗ್ ಕಾಲ್ಸ್ಗಳು, ಮೆಸೇಜ್ಗಳು, ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ. ಈ ಸೈಡಿನಿಂದಲೇ ಜಯನ್ ಮತ್ತು ಅಪರಿಚಿತ ವ್ಯಕ್ತಿಗಳು ಬೆದರಿಕೆ ಹಾಕ್ತಾ ಇದ್ದಾರಂತೆ. ಅವರಿಗೆ ಮಧ್ಯರಾತ್ರಿ ಯಾರೋ ಬಂದು ಮನೆ ಬಾಗಿಲು ಬಡಿದು ಟಾರ್ಚರ್ ಕೊಡ್ತಾ ಇದ್ದಾರಂತೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರಂತೆ. ಹಾಗಾಗಿ ಭಯಭೀತರಾಗಿದ್ದಾರೆ ಈಗ ಮಹಾಲಕ್ಷ್ಮಿ ಅನ್ನೋರು. ನಮ್ಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಯಾರು ಹೊಣೆ ಅಂತ ತಮ್ಮ ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಮಹಾಲಕ್ಷ್ಮಿ ಅವರು. ಇವರೇ ಜಯನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದು ಬಗ್ಗೆ, ಜಯನ್ ಕುಟುಂಬದ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಇವರಿಗೆ ಬೆದರಿಕೆ ಬರ್ತಾ ಇರೋದು ಜಯನ್ ಕುಟುಂಬ ಜೊತೆಗೆ ಒಂದಷ್ಟು ಜನ ಪುಡಾಂಗರುಗಳಿಂದ. ನಿನ್ನೆ 30ನೇ ತಾರೀಕು ಜಯಂತ್ ಬಗ್ಗೆ ಮತ್ತು ಬಿಂದು ಬಗ್ಗೆ ಏನು ನಾನು ಮೀಡಿಯಾದಲ್ಲಿ ಹೇಳಿಕೆನ ಕೊಟ್ಟಿದ್ದೆ. ಒಬ್ರು ಅನಾಮಿಕ ಮಹಿಳೆ ಮತ್ತು ಜಯಂತ್ ಮಗ, ಬಿಂದು ಮಗ ಎರಡನೇವನು, ಇವರಿಷ್ಟು ಜನ ನಮ್ಮ ಮನೆ ಹತ್ರ ಬಂದು ದಬ್ಬ ದಬ್ಬ ಬಾಗ್ಲು ಬಡ್ದು ಆ ಮಹಿಳೆ ಹೇಳ್ತಾರೆ, ಕೊಟ್ಟಿದೀಯಾ ಈ ತರ ಎಲ್ಲ ಮೀಡಿಯಾದಲ್ಲಿ ಹೇಳಿಕೆ ಕೊಟ್ಟಿದೆಯಲ್ಲ ಅಂತ ಕೇಳಿ ಅವಿವಾಚ್ಯ ಶಬ್ದದಿಂದ ಬೈದು ನಿಂದಿಸಿ ನಮ್ಮನ್ನ. ಜಯಂತ್ ಮಗ ವಿಡಿಯೋ ಮಾಡ್ತಾ ಇದ್ದ, ನೀನು ಏನ್ ಮಾಡ್ತೀನಿ ನೋಡು, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಎಲ್ಲ ಹೇಳಿ ಕೊಲೆ ಬೆದರಿಕೆ ಕೊಟ್ಟಿ ನಮ್ಗೆ ಬೆದರಿಕೆ ಒಡ್ಡಿದಾನೆ. ಬಿಂದು ಮಗ ಅವಿವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ, ಅವನು ಕೂಡ ಅವಿವಾಚ್ಯ ಶಬ್ದದಿಂದ ಬೈದಿದ್ದಾನೆ. ಇವ್ರ 3 ಜನ ಏನಿದ್ದಾರೆ, ಇವ್ರ 3 ಜನ ನಮ್ಮ ಮನೆ ಹತ್ರ ಬಂದು ರೋಡಲ್ಲೆಲ್ಲ ಬೈಕೊಂಡು ನಮ್ಮ ಮನೆ ಹತ್ರ ಎಲ್ಲ ಬೈದು ಫುಲ್ ಗಲಾಟೆ ಮಾಡಿ ಹೋದ್ರು. ನಿನ್ನೆ 30ನೇ ತಾರೀಕು ಜಯಂತ್ ಬಗ್ಗೆ ಮತ್ತು ಬಿಂದು ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಈ ಬುರುಡೆ ಗ್ಯಾಂಗ್ನಲ್ಲಿ ಪ್ರಮುಖ ಪಾತ್ರಧಾರಿ ಜೊತೆಗೆ ಸೂತ್ರಧಾರಿಯೂ ಕೂಡ ಈತನೇ ಆಗಿದ್ದ ಜಯನ್. ಈತನ ಬಗ್ಗೆ, ಕುಟುಂಬದ ಬಗ್ಗೆ ಮಾಧ್ಯಮದವರಿಗೆ ರಿಯಾಕ್ಷನ್ನು ಅಥವಾ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದ ಕಾರಣ ಮಹಿಳೆಗೆ ಏನೇನಂತ ಬೆದರಿಕೆ ಹಾಕೋದ್ರಂತೆ. ಜೊತೆಗೆ ಈಗ ಕಂಪ್ಲೇಂಟ್ ಆಗಿದೆಯಲ್ಲ, ಪೊಲೀಸರ ಪ್ರಾಥಮಿಕ ಇನ್ವೆಸ್ಟಿಗೇಷನ್ ಶುರುವಾಗಿದೆಯಾ, ಏನು ಕತೆ? ಶರತ್, ಏನೀಗಾಗ್ಲೇ ಆ ಜಯಂತ್ ಮನೆಗೆ ಅಂದ್ರೆ SIT ಅಧಿಕಾರಿಗಳು ಜಯಂತ್ ಮನೆಯಲ್ಲಿ ಒಂದಿಷ್ಟು ಅಲ್ಲಿನ ತನಿಖೆ ಅಂದ್ರೆ ಮಾಜರ್ ಮಾಡುವಂತ ಸ್ಥಳಕ್ಕೆ ಏನು ಮಾಸ್ ಮ್ಯಾನ್ ಚಿನ್ನಯ್ಯ ಅವನ್ನ ಕರ್ಕೊಂಡ್ ಬಂದಿದ್ರು. ಅಂತ ಸಂದರ್ಭದಲ್ಲಿ ಚಿನ್ನಯ್ಯನ ಮನೆ ಅಂದ್ರೆ ಏನು ಜಯಂತ್ ಮನೆಯನ್ನ ಹುಡುಕುವಂತ ಸಂದರ್ಭದಲ್ಲಿ ಪಕ್ಕದ ಮನೆಯಲ್ಲಿದ್ದಂತಹ ಮಹಾಲಕ್ಷ್ಮಿಯ ಪಕ್ಕದ ಮನೆಯವರು ಅವ್ರನ್ನ ಅಲ್ಲಿ ನಾವು ಮಾಧ್ಯಮದವರು ಕೇಳಿದಾಗ ಅಲ್ಲಿನ ಅವ್ರ ಮನೆ ಯಾವ ರೀತಿ ಇತ್ತು ಅಂತ ಒಂದ್ ಸ್ವಲ್ಪ ವಿಶ್ಲೇಷಣೆ ಮಾಡ್ತಿದ್ರು. ಅಂದ್ರೆ ಅವ್ರ ಈ ಹಿಂದೆ ಕೂಡ ಅಂದ್ರೆ ಅವ್ರು ಒಂದಿಷ್ಟು ಗಾಂಜಾಗಳನ್ನ ತರಿಸ್ತಾ ಇದ್ರು, ಅವ್ರನ್ನ ಹುಡುಗರನ್ನ ಕರೆಸ್ತಾ ಇದ್ರು, ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ರು. ಜೊತೆಗೆ ಸಾಕಷ್ಟು ಅಂತೇಳಿ ಆ ಮಹಾಲಕ್ಷ್ಮಿ ಅನ್ನೋ ಯುವತಿಯನ್ನ ಅವಳು ಆರೋಪವನ್ನ ಮಾಡಿದ್ರು. ಸೊ ಯಾವಾಗ ಆರೋಪವನ್ನ ಮಾಡಿದ್ರು, ಅದಾದ ನಂತರ ಆ ಒಂದು ಜಯಂತ್ ಮನೆಯ ಮಗ ಏನಿದ್ದಾನೆ ಹುಡುಗ ಅಂದ್ರೆ ನಮ್ಮ ಮನೆಯವ್ರ ಮೇಲೆ ಈ ರೀತಿ ಹೇಳಿಕೆ ಕೊಟ್ಟಿದ್ರಿ ಇದು ಅಂತ ಹೇಳ್ಬಿಟ್ಟು ರಾತ್ರೋರಾತ್ರಿ ಮನೆಗೆ ಹೋಗೋದು, ಆ ಯುವತಿಗೆ ಟಾರ್ಚರ್ ಕೊಡುವಂತದ್ದು, ಮನೆ ಬಾಗ್ಲು ಬಡಿಯುವಂತದ್ದು, ಅವಾಚ್ಯ ಶಬ್ದಗಳಿಂದ ನಿಲ್ಸೋದು, ಈ ರೀತಿ ಎಲ್ಲ ಟಾರ್ಚರ್ ಅನ್ನ ಈಗ ಯುವತಿಗೆ, ಆ ಮಹಾಲಕ್ಷ್ಮಿ ಅನ್ನೋ ಯುವತಿಗೆ ಕೊಡ್ತಾ ಇರುವಂತದ್ದು. ಸೊ ಹೀಗಾಗಿ ಇವತ್ತು ಆ ಯುವತಿಗಾಗ್ಲೇ ಸಾಕಷ್ಟು ಬೇಸತ್ತಿರುವಂತದ್ದು. ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ನಮ್ಗೆ ಮುಂದಿನ ದಿನಗಳಲ್ಲಿ ಪ್ರಾಣಕ್ಕೆ ಭಯ ಆದ್ರೆ ಯಾರು ಹೊಣೆ ಅಂತೇಳಿ ಈಗಾಗಲೇ ಯುವತಿ ನೊಂದು ಅಳಲನ್ನ ತೊಳ್ಕೊಳ್ತಿರುವಂತದ್ದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲೂ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ದೂರು ದಾಖಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಪೊಲೀಸರು ಅವರ ಅಂದ್ರೆ ಜಯಂತ್ ಮಗನ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತೇಳಿ, ಜೊತೆಗೆ ಮಹಾಲಕ್ಷ್ಮಿಗೆ ಯಾವ ರೀತಿ ಭದ್ರತೆಯನ್ನ ವಹಿಸ್ತಾರೆ ಅಂತೇಳಿ ಕಾದಬೇಕಾಗುತ್ತೆ ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.